ಹಜ್ ಸಬ್ಸಿಡಿಯನ್ನು ತೆಗ್ದಾಕ್ತೀರಾ, 225 ಕೋಟಿ 4,000 ಕೋಟಿ ಕುಂಭಮೇಳದಲ್ಲಿ ಖರ್ಚು ಮಾಡ್ತೀರಾ. ನೀವು ಹೇಳ್ತೀರಾ ಸಾಫ್ ನಿಯತ್ ಅಂತ. ನಿಯತ್ ಬಗ್ಗೆ ನಾನು ನಿಮಗೆ ಹೇಳ್ತಾ ಇದ್ದೀನಿ. CAA ತೊಗೊಬರ್ತೀರಾ, ಮುಸಲ್ಮಾನರದ್ರಲ್ಲಿ ಇಲ್ಲ, ಬೇರೆ ಎಲ್ಲ ಹತ್ಯಾ ಧರ್ಮದವರು ಬರ್ಬೋದು ಅಂತ. ನಿಯತ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಇವಾಗ ನಾನು ನಿಮಗೆ ಕೇಳೋ ಪ್ರಶ್ನೆ ಇಷ್ಟೇ, ಇವತ್ತು ಯಾವ ಥರ ಭಯದ ವಾತಾವರಣ ಇದೆ ಅಂತ ಹೇಳಿದ್ರೆ, ನಾವು ಎಲ್ಲಿ ಒಂದು ಕಡೆ ಹೋಗಬೇಕಾದ್ರೆ ಇವತ್ತು ಭಯ ಇದೆ, ಹಿಂದೂಗಳು ಒಂದು ಕಡೆ ಹೋಗಬೇಕಾದ್ರೆ ಅವ್ರ ಭಯದ ವಾತಾವರಣದಲ್ಲಿ ಇದ್ದಾರೆ. ಇನ್ನು ಮುಂದೆ ಇದು ಯಾವ ತರ, ಇದಕ್ಕೆ ಎಂಡ್ ಹಾಕಕ್ಕೆ ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳಕ್ ಸುಲಭ ಆಗುತ್ತೆ. ಸಿಂಪಲ್ ಕ್ವೆಶ್ಚನ್ ಸರ್. ನಿಮ್ ಸಿಂಪಲ್ ಪ್ರಶ್ನೆ. ಮೊದಲನೇ ಪ್ರಶ್ನೆ ಸರ್ಕಾರದ 5 ಅಭಿವೃದ್ಧಿ ಕಾರ್ಯಕ್ರಮಗಳು ಕರ್ನಾಟಕದಲ್ಲಿ ಮಾಡಿರೋದನ್ನ ಹೇಳ್ಬಿಡಿ ಸರ್ ಸಾಕು. ಒಂದು, ಇವರು ಹೇಳಿದ್ರಲ್ಲ ಹಜ್ ಸಬ್ಸಿಡಿ ಅಂತ ಹೇಳಿ, ಹಜ್ ಭವನ ನಿರ್ಮಾಣಕ್ಕೆ ಹಣ ಕೊಟ್ಟಿದ್ದು ಬಿಜೆಪಿ ಸರ್ಕಾರ ಕರ್ನಾಟಕದಲ್ಲಿ. ಪಾಕಿಸ್ತಾನದಲ್ಲಿ ಇಲ್ಲ ಹಜ್ಜಿಗೆ ಹೋಗೋಕೆ ಸಬ್ಸಿಡಿ, ಭಾರತದಲ್ಲಿ ಮಾತ್ರ ಇರೋದು ಹಜ್. ಒಂದು ಪಾಕಿಸ್ತಾನದವರೇ ಕೊಟ್ಟಿರಲಿಲ್ಲ, ಭಾರತ ಕೊಡ್ತಿತ್ತು ಅಂತ ಅವ್ರು ಹೇಳಿದ್ದು. 27,000 ಕೋಟಿ ಎಜುಕೇಷನ್ನಿಗೆ, ಅಲ್ಪಸಂಖ್ಯಾತರ ಮಕ್ಕಳ ಎಜುಕೇಷನ್ನಿಗೋಸ್ಕರ ಕೇಂದ್ರ ಸರ್ಕಾರ 5 ಟೈಮ್ಸ್ ಜಾಸ್ತಿ ಕೊಡ್ತು. 5 ಟೈಮ್ಸು. ನೀವು ಯಾರಾದರೂ ನಿಮ್ಮ ಸಮಾಜದ ನಡುವೆ ಅಥವಾ ಸಾರ್ವಜನಿಕವಾಗಿ ಮೋದಿನ ಪ್ರಶಂಸೆ ಮಾಡಿದ್ರ? ಹೇಳಿ, ಪ್ರಶಂಸೆ ಮಾಡಿದ್ನ? ಜನ್ಧನ್ ಖಾತೆಗೆ ಹಣ ಹಾಕಿದಾಗ ಪ್ರಶ್ನೆ ಕೇಳಿದ್ಮೇಲೆ ಈ ಪ್ರೋಗ್ರಾಮ್ನ ಫಾರ್ಮ್ಯಾಟ್ ಡಿಬೇಟ್ ಫಾರ್ಮ್ಯಾಟ್ ಅಲ್ಲ ಇದು. ಆಮೇಲೆ ಒಂದು ನೀವು ಯಾರೋ ಪ್ರಶ್ನೆ ಮಾಡಲಿಲ್ಲ, ಈ 27,000 ಕೋಟಿ ಕೊಟ್ಟು 5 ಪಟ್ಟು ಜಾಸ್ತಿ ಕೊಡ್ತು ಅನ್ನೋದನ್ನು ಪ್ರಶ್ನೆ ಮಾಡಲಿಲ್ಲ, ಪ್ರಶಂಸಲಿಲ್ಲ. ನನ್ನ ಕ್ಷೇತ್ರಕ್ಕೆ 17 ಕೋಟಿ ಬಂದಿದ್ರಿ. ಅಬ್ದುಲ್ ಕಲಾಂ ಹೆಸರಿನಲ್ಲಿ ಹೊಸ ರೆಸಿಡೆನ್ಸಿಯಲ್ ಸ್ಕೂಲು ಮಾಡಲಿಕ್ಕೆ. ಯಾವುದನ್ನು ಕೊಟ್ಟರೆ ಉದ್ಧಾರ ಆಗ್ತಾರೆ ಅಂತ ನಮಗೆ ಗೊತ್ತು. ಓಕೆ, ಓಟ್ ಬರುತ್ತೆ ಅಂತ ಅಲ್ಲ, ಯಾವ್ದು ಕೊಟ್ಟರು ಉದ್ಧಾರ ಆಗ್ತಾರೆ ಅಂತ ಗೊತ್ತು. ಅದನ್ನು ನಾವು ಕೊಡ್ತಾ ಇದ್ದೀವಿ, ಯಾವುದನ್ನು ಕೊಟ್ಟರು ಉದ್ಧಾರ ಆಗ್ತಾರೆ ಅನ್ನೋದನ್ನು. ಇನ್ನೊಂದು, ನೀವು ಇನ್ನೊಂದು ಏನೋ ಪ್ರಶ್ನೆ ಕೇಳಿದ್ರಿ, CAA ಅದನ್ನು ಹೇಳಿದಿರಿ. ನೋಡಿ, ರಿಲಿಜಿಯಸ್ ಬೇಸ್ ಮೇಲೆ ಅಟ್ರಾಸಿಟಿ ಮುಸಲ್ಮಾನರ ಮೇಲೆ ಮುಸ್ಲಿಂ ಕಂಟ್ರಿಲಿ ನಡೆಯುತ್ತೆ ಅಂದರೆ ಯಾರು ನಂಬ್ತಾರ? ನೋ ವೇ, ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಅಲ್ಲಿ ಅಫ್ಘಾನಿಸ್ತಾನದಲ್ಲಿ, ಪಾಕಿಸ್ತಾನದಲ್ಲಿ, ಬಾಂಗ್ಲಾದೇಶದಲ್ಲಿ ಹಿಂದೂ ಅನ್ನೋ ಕಾರಣಕ್ಕೆ ಅವ್ರ ಮೇಲೆ ಅಟ್ರಾಸಿಟಿ ನಡೆದಿದೆ, ಕ್ರಿಶ್ಚಿಯನ್ ಅನ್ನೋ ಕಾರಣಕ್ಕೆ ಅಟ್ರಾಸಿಟಿ ನಡೆದಿದೆ, ಬೌದ್ಧ ಅನ್ನೋ ಕಾರಣಕ್ಕೆ ಅಟ್ರಾಸಿಟಿ ನಡೆದಿದೆ, ಸಿಖ್ ಅನ್ನೋ ಕಾರಣಕ್ಕೆ ಅಟ್ರಾಸಿಟಿ ನಡೆದಿದೆ. 99% ಮುಸ್ಲಿಮ್ರೇ ಇರೋದು. ಯಾಕೆ ಅವ್ರು ಅಟ್ರಾಸಿಟಿ ಮಾಡ್ತಾರೆ? ಒಂದು ನಿಮಿಷ ನಿಮ್ಗೆ ಹೇಳಿದ್ದಲ್ಲ, ಆ ಕಾರಣಕ್ಕೋಸ್ಕರ ಅವ್ರಿಗೆ ಕೊಟ್ಟಿದ್ದೀವಿ. ಇದರೊಳಗಡೆ ಇಲ್ಲಿರೋರು ಯಾಕೆ ಹುರ್ಕೊಬೇಕು? ನೋಡಿ, ಒಂದು ತಿಳ್ಕೊಳ್ಳಿ, ಸಂಕಟ ನಾವು ಪಡಬೇಕು. ಮುಸಲ್ಮಾನರಿಗೆ ಪಾಕಿಸ್ತಾನ ಅಂತ ಕೊಟ್ಟ ಮೇಲೂ ಕೂಡ ಹಜ್ ಸಬ್ಸಿಡಿ ಕೊಟ್ವಿ, ನಮ್ಮ ತಲೆ ಮೇಲೆ ಕೂರಿಸ್ಕೊಂಡ್ವಿ. ಜಗತ್ತಿನಲ್ಲಿ ಯಾವ ರಾಷ್ಟ್ರನೂ ಕೂರಿಸ್ಕೊಳ್ಳಲ್ಲ. ನಾವು ಟ್ಯಾಕ್ಸ್ ಕಟ್ಟಿದ್ದೀವಿ. ಒಂದು 3rd ಗ್ರೇಡ್ ಸಿಟಿಜನ್ ಥರ ನೋಡೋರು ಹಿಂದೂಗಳನ್ನು ಅಫ್ಘಾನಿಸ್ತಾನದಲ್ಲಿ ಬದುಕಕ್ಕೆ ಬಿಟ್ಟಿಲ್ಲ, ಪಾಕಿಸ್ತಾನದಲ್ಲಿ 3rd ಗ್ರೇಡ್ ಸಿಟಿಜನ್ ಥರ ನೋಡ್ತಾರೆ. ಆದರೆ ನಾವು ಹಾಗಂತ ನಮ್ಮ ದೇಶದ ಉತ್ತರ ಕೇಳಿಸ್ಕೊಂಡು ನಿಮಗೆ ದಯವಿಟ್ಟು, ಅಂದರೆ ಮುಸಲ್ಮಾನರಿಗೆ ಅಂತೇಳಿ ಒಂದು ಪ್ರತ್ಯೇಕ ದೇಶ ಕೊಟ್ಟ ಮೇಲುವೆ ನಾವು ಎಷ್ಟು ಉದಾರವಾಗಿ ನಡ್ಕೊಂಡಿದ್ದೀವಿ, ಯಾರಾದರೂ ಆಲೋಚನೆ ಮಾಡಿದ್ದೀರಾ? ಇದು ಹಿಂದೂಗಳ ಔದಾರ್ಯ ಅಂತ ಕೃತಜ್ಞತೆಯಿಂದ ಯಾವತ್ತಾರು ಸ್ಮರಿಸಿದ್ದೀರಾ? ಸ್ಮರಿಸಿಲ್ಲ. ಒಂದು, ನೀವು ಇನ್ನೊಂದು ಭಯದ ಬಗ್ಗೆ ಹೇಳಿದ್ರಿ. ಭಯ ಪಡಬೇಕು, ಭಯ ಇದೆ. ಯಾರಿಗೆ ಭಯ ಇದೆ ಗೊತ್ತಾ? ನಾನು ಇಲ್ಲಿಗೆ ಬರೋಕ್ಕಿಂತ ನಾನು ಮಾತಾಡ್ತಿದ್ದೆ, ನನ್ನ ಊರು ಪಕ್ಕದಲ್ಲಿ ಹಳಿಯೂರು ಅಂತಿದೆ, 4 ಮುಸಲ್ಮಾನರ ಮನೆ ಇರೋದು. ನಮ್ಮ ಜೊತೆನಲ್ಲಿ ಆನಂದವಾಗಿದ್ದಾರೆ ಅವರು. ಅದೇ 4 ಹಿಂದೂಗಳು ಮನೆ, 400 ಮುಸಲ್ಮಾನರು ಮನೆ ಇರೋ ಕಡೆಗೆ ಭಯಮುಕ್ತನಾಗಿ ಒಬ್ಬ ಹಿಂದೂ ಇರುವಂಥ ವಾತಾವರಣ ಇದೆಯಾ? ಒಬ್ಬ ಮುಸಲ್ಮಾನ ಮನೆ ಇದ್ದರೂ ಕೂಡ ಅವನು ಸುರಕ್ಷಿತ ಹಿಂದೂಗಳ ನಡುವೆ. ಆದರೆ ಒಬ್ಬ ಹಿಂದೂ ಮುಸಲ್ಮಾನರ ನಡುವೆ ಸುರಕ್ಷಿತವಾಗಿಲ್ಲ. ಡಿಜೆಹಳ್ಳಿ KG ಏನು ನಡೀತು ಹೇಳಿ? ಏನು ನಡೀತು ಹೇಳಿ? ಡಿಜೆಹಳ್ಳಿ KG ಶಾಸಕನ ಮನೆಗೆ ಬೆಂಕಿ ಹಾಕಿದ್ರು. 150ಕ್ಕೂ ಹೆಚ್ಚು ಅಂಗಡಿ ವಾಹನಗಳನ್ನು ಧ್ವಂಸ ಮಾಡಿದ್ರು. ಯಾರು ಮಾಡಿದ್ದು ಧ್ವಂಸನ? ಮೆಜಾರಿಟಿ ಇರೋ ಕಡೆಗೆ ಮಾಡಿದ್ದು. ತಿಳ್ಕೊಳ್ಳಿ, ಅದೇ ಹಿಂದೂ ಮೆಜಾರಿಟಿಗೆ ಇರೋ ಕಡೆಗೆ ಆ ಥರ ನಡೆದ ನಮ್ಮ ದೇಶದ ಒಂದು ಘಟನೆ ತೋರಿಸಿ ನೀವು. ಈಗ ನಿಮಗೆ ಭಯ ಅಂತ ಹೇಳ್ತೀರಿ. ಭಯ ಹುಟ್ಟಿಸುವ ಕೆಲಸವನ್ನು ಆದಿಯಿಂದಲೂ ಮಾಡ್ಕೊಂಡು ಬಂದಿರೋದು. ಪಾರ್ಟ್ ಆ್ಯಂಡ್ ಪಾರ್ಸಲ್ ಭಯ ಹುಟ್ಟಿಸೋದು ಕೂಡ ಒಂದು ಮತೀಯ ಭಾಗವಾಗಿ ಮಾಡ್ಕೊಂಡು ಬಂದಿರೋದು ಯಾರು ಅಂತ ಬಹುಶಃ ಇನ್ನೊಂದಿನ ನೀವು ಡಿಬೇಟ್ ಇಟ್ಟರೆ, ನಾನು 7ನೇ ಶತಮಾನದ ಮೊದಲ ದಾಳಿ ನಮ್ಮ ಮೇಲೆ ನಡೀತಲ್ಲ, ಅವತ್ತಿನ ದಿನದಿಂದಲೂ ಕೂಡ ನಾನು ಘಟನೆಗಳನ್ನು, ಐತಿಹಾಸಿಕ ಸತ್ಯದ ಘಟನೆಗಳನ್ನು ನಿಮ್ಮ ಮುಂದೆ ಇಡ್ತೀನಿ 7ನೇ ಶತಮಾನದಿಂದ. ಸರ್, ಸಾದಿಕ್ ಪಾಷಾ, ಈಗ ನಿಮ್ಮ ಗೋರ್ಮೆಂಟ್ ಬಂದಿದ ಮೇಲೆ ಮುಸ್ಲಿಮ್ಸ್ ಅವ್ರಿಗೆ ಯಾಕೆ ಇಷ್ಟು ತೊಂದರೆ ಕೊಡ್ತೀರಾ? ಬೇರೆ ಗೌರ್ಮೆಂಟ್ ಇದ್ದರೆ ಇಷ್ಟು ತೊಂದರೆ ನಮಗೆ ಬರಲ್ಲ, ಅಷ್ಟು ಟೆನ್ಷನ್ ನಾವು ತೊಗೊಳ್ಳಲ್ಲ, ನಿಮ್ಮದಾಗಿರ್ತೀವಿ. ಈ ನಿಮ್ಮ ಗೋರ್ಮೆಂಟ್ನಲ್ಲಿ ತುಂಬ ಟೆನ್ಷನ್ ಇದೆಲ್ಲ.
ಚಿಕ್ಕ ಮಕ್ಕಳಿಂದ 80-70 ವರ್ಷ ಮುದುಕರೆಲ್ಲ ಟೆನ್ಷನಲ್ಲಿ ಇದ್ದಾರೆ. ಯಾಕಷ್ಟು ತೊಂದರೆ ಕೊಡ್ತೀರಾ ನೀವು? ನೋಡಿ, ಯಾರಿಗೂ ತೊಂದರೆ ಇವತ್ತಿನವರೆಗೂ ಕೊಟ್ಟಿದ್ದಾರಲ್ಲ ನೋಡಿ. CAA ವಿರುದ್ಧ ಬೀದಿಗೆ ಸಿಕ್ಕಾಪಟ್ಟೆ ತೊಂದರೆ ಇದೆ, ಸಿಕ್ಕಾಪಟ್ಟೆ ನಿಮ್ಮ ಪ್ರಶ್ನೆ ಪ್ರಾಬ್ಲಮ್ಸ್ ಮುಗಿಲಿ, ಇದೆ ನಿಮ್ಮ ಪ್ರಶ್ನೆ ಮುಸ್ಲಿಮ್ಸ್ಗೆ. ಮುಗಿದ್ಮೇಲೆ ನಿಮ್ಮ ನಡುವೆ ಇಂಟರ್ವ್ಯೂನ್ ಮಾಡಲ್ಲ. ನಿಮ್ಮ ಪ್ರಶ್ನೆ ಮುಗಿದ್ಮೇಲೆ ಹೇಳ್ತೀನಿ. ನೋಡಿ, CAA ವಿರುದ್ಧ ಬೀದಿಗಿಳಿದು ಹೋರಾಟ ಮಾಡಿದವರು ಯಾರು? ನಾವಲ್ಲ. ಹೋಮ್ ಮಿನಿಸ್ಟರ್ ಹೇಳಿದರು, ಪ್ರೈಮ್ ಮಿನಿಸ್ಟರ್ ಹೇಳಿದರು, ಇದು ಪೌರತ್ವ ಕೊಡೋ ಕಾಯ್ದೆ, ಇಂಥ ಕಾರಣಕ್ಕೆ ಪೌರತ್ವ ಕೊಡ್ತೇವೆ, ಇಲ್ಲಿರೋ ಯಾರ ಪೌರತ್ವವನ್ನು ಕಿತ್ಕೊಳ್ಳಲ್ಲ ಅಂತ ಹೇಳಿದ ಮೇಲೂ ಕೂಡ ಬೀದಿಗಿಳಿದು ಹೋರಾಟ ಮಾಡಿದ್ದು ಯಾರು? ಕಲ್ಲು ಹೊಡೆದಿದ್ದು ಯಾರು? ನೋಡಿ, ಒಂದು ನಿಮಿಷ ಕೇಳಿ. ಕಲ್ಲು ಹೊಡೆದವ್ರನ್ನು ಸುಮ್ಮನೆ ಬಿಡಬೇಕು ಅಂತ ಹೇಳ್ತೀರಾ? ಬೆಂಕಿ ಹಾಕಿದವ್ರನ್ನು ಸುಮ್ಮನೆ ಬಿಡಬೇಕು ಅಂತ ಹೇಳ್ತೀರಾ? ಅಲ್ಲ, ಕ್ರಮ ಕೈಗೊಳ್ಳಬೇಕ ಬೇಡವಾ? ಅದನ್ನೇ ಮಾಡಿರೋದು. ಈಗ ನೋಡಿ, ಆನಂದವಾಗಿ ಅವ್ರ ಪಾಡಿಗೆ ಅವರು ಈ ನೆಲದ ಕಾನೂನನ್ನು ಗೌರವಿಸಿ ಹೋಗೋರಿಗೆ ಏನು ತೊಂದರೆ ಆಗಿದೆ ಹೇಳಿ? ಯಾರಿಗೆ ತೊಂದರೆ ಆಗಿದೆ ಹೇಳಿ? ಯಾರು ಕಾನೂನು ಕೈಗೆ ಎತ್ಕೊಂಡಿದಾರೋ ಅವ್ರಿಗೆ ತೊಂದರೆ ಆಗಿದೆ, ಆಗತ್ತೆ, ಮಾಡೇ ಮಾಡ್ತೀವಿ. ಯಾಕೆಂದ್ರೆ ಕಾನೂನು ಕೈಗೆತ್ಕೊಂಡವನ್ನೂ ಓಟಿನ ದೃಷ್ಟಿಯಿಂದ ನೋಡುವಂಥ ಕೆಟ್ಟ ಸರ್ಕಾರ ಇಲ್ಲ, ನೋಡೋದಿಲ್ಲ. ಅವ್ರು ಹೇಳೋದು ಬಿಜೆಪಿ ಗೌರ್ಮೆಂಟ್ ಬಂದ್ರೆ ಹಿಂಗಾಗುತ್ತೆ, ಉಳಿದ ಗೌರ್ಮೆಂಟ್ ಇದ್ದಾಗ ನೆಮ್ಮದಿಯಾಗಿರ್ತೀವಿ ನಾವು. ಹಾಗೇನಿಲ್ಲ. ನೀವು ಕಮ್ಯುನಲ್ ಕ್ಲಾಸ್ಗಳ ಹಿಸ್ಟ್ರಿ ತಗೊಂಡ್ರೆ, ಓಕೆ, ಈಗ ನಾನು ಓದ್ಕೊಂಡು ಬಂದೇನೆ. 1882ನಲ್ಲಿ ಸೇಲಂನಲ್ಲಿ ದೊಡ್ಡ ಕಮ್ಯುನಲ್ ಕ್ಲಾಸ್ ಆಗುತ್ತೆ. ಬ್ರಿಟಿಷ್ ಸರ್ಕಾರ ಇತ್ತು ಅವತ್ತು, RSS ಇರಲಿಲ್ಲ, BJPನೂ ಇರಲಿಲ್ಲ, ಏನೂ ಇರಲಿಲ್ಲ. ಹಿಂದೂ ಮೆರವಣಿಗೆಯನ್ನು ತಡೆದು ಗಲಾಟೆ ಮಾಡಿ 3 ದಿನ ಇಡೀ ಬ್ರಿಟಿಷರ್ಸ್ ಹೈರಾಣ ಆಗ್ತಾರೆ. 3 ದಿನ ದೊಡ್ಡ ಕಮ್ಯುನಲ್ ಕ್ಲಾಸ್ ಆಗುತ್ತೆ. RSS ಇಲ್ಲ, BJP ಇಲ್ಲ, ಸರ್ಕಾರ ಬ್ರಿಟಿಷರದ್ದು. ಹಾಗಾದರೆ ಹಿಂದೂ ಮೆರವಣಿಗೆಯನ್ನು ತಡೆದು ಗಲಾಟೆ ಮಾಡುವಂಥ ಮಾನಸಿಕತೆ ಇವತ್ತಿಂದಲ್ಲ, ಅವತ್ತೂ ಇತ್ತು. ಈಗ ನೀವು BJP ಸರ್ಕಾರದ ಹೇಳ್ತಾ ಇದ್ದೀರಿ. ರಾಜಸ್ಥಾನದಲ್ಲಿ BJP ಸರ್ಕಾರ ಇಲ್ಲ, ಛತ್ತೀಸ್ಗಢದಲ್ಲಿ BJP ಸರ್ಕಾರ ಇಲ್ಲ, ಜಾರ್ಖಂಡಲ್ಲಿ BJP ಸರ್ಕಾರ ಇಲ್ಲ. ಆದರೆ ರಾಮ ಜನ್ಮಭೂಮಿ ಮೆರವಣಿಗೆ ಮೇಲೆ ಕಲ್ಲು ಹೊಡೆದಿದ್ದಾರೆ. ಇವ್ರನ್ನ ನಾವೇನು ಹೇಳಬೇಕು? ಏನಂತ ಕರಿಬೇಕು? ಅಂದರೆ ಇದುವಾಗಿ ಹೇಳಿದ್ರೆ ನಾವು ನಿಜವಾಗ್ಲೂ ಈ ಗೌರ್ಮೆಂಟ್ನಲ್ಲಿ ಸೇಫ್ ಇಲ್ಲ ನಮಗೆ, ಮುಸ್ಲಿಮ್ಸ್ ಅವ್ರಿಗೆ ಇಲ್ಲ. ನೀವು ಆ ಮಾನಸಿಕತೆಯಿಂದ ಹೊರಗೆ ಮಾನಸಿಕತೆ ಅಲ್ಲ, ಮಾತಿಗೆ ತಾವು ಇದ್ದೀರಾ, ಇನ್ನೊಬ್ಬರಿದ್ದಾರೆ, ಬಾಯಿ ತೆಗ್ದಿದ ತಕ್ಷಣನೇ ಮುಸಲ್ಮಾನರು ಪಾಕಿಸ್ತಾನ ಹೋಗಬೇಕು, ಇದೇ ಥರ ಇದು ಹೇಳ್ತಾ ಇದ್ದಾರೆ. ನಮ್ಮ ಮನಸ್ಸಿಗೆ ಏನು ಸರ್, ನಾವು BJP ಹತ್ರ ಬರೋಣ ಅಂದರೆ ನಿಮ್ಮದು ಇದು ಸ್ಟೇಟ್ಮೆಂಟ್ ಏನಾಗುತ್ತೆ, ತಿರ್ಗಾ ನಾವು ದೂರ ಹೋಗ್ಬಿಡ್ತೀವಿ. ಇಲ್ಲ, ನಿಮಗೇನಂದರೆ ನೋಡಿ, ಸ್ವಲ್ಪ BJPಗೆ ನಾವು ಇದು ಮಾಡೋಣ ಅಂತ ಸ್ವಲ್ಪ ಯೋಚನೆ ಮಾಡ್ತೀವಿ. ಕೆಲವು ಮುಖಂಡರು ಧರ್ಮಗುರುಗಳೆಲ್ಲ ಮೀಟಿಂಗ್ ಮಾಡಿಬಿಟ್ಟು ನಾವು ಯಾಕೆ BJPಗೆ ತರ ನಾವು BJP ಇದ್ರೆ ಹೋಗೋಣ ಅಂದರೆ ಆವಾಗ ಒಂದು ಸ್ಟೇಟ್ಮೆಂಟ್ ಸಖತ್ತಾಗಿ ಬರುತ್ತೆ. ನೀವು ಕೇಳಿದ ಪ್ರಶ್ನೆ ಇನ್ನೊಂದ್ಸಲ ಕೇಳ್ತೀನಿ, ಇನ್ನೊಂದು ರೀತಿಯಲ್ಲಿ ಕೇಳ್ತೀನಿ. ಯಾಕೆ ಸರ್ ಮುಸ್ಲಿಂ ಓಟ್ ಬೇಡವಾ ನಿಮಗೆ? ಅವ್ರು ಯೋಚನೆ ಮಾಡ್ತಿರ್ತಾರಂತೆ, ನಾವಿನ್ನು BJP ಸಪೋರ್ಟ್ ಮಾಡೋಣ ಅಂತ, ಅಷ್ಟರಲ್ಲಿ ಏನೋ ಮಾತಾಡ್ಬಿಡ್ತೀರಿ. ನಿಮಗೆ ಬೇಡವಾ ಮುಸ್ಲಿಂ? ನಾನು ಬೇಕು ಬೇಡಗಳ ವಿಷಯಗಳನ್ನು ನಾನು ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಯಾರಿಗೆ ನಮ್ಮ ನೀತಿ, ನಿಯತ್ತು, ನೇತೃತ್ವ ಇಷ್ಟ ಆಗುತ್ತೋ ಅವ್ರು ಓಟ್ ಹಾಕ್ತಾರೆ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಒಂದು ಓಟ್ ಹಾಕ್ತಾರೆ. ಈಗ ನಾನು ಓಟ್ ಹಾಕ್ತಾರೆ. ಈಗ ಮೋದಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಇಷ್ಟೆಲ್ಲ ಯೋಜನೆ ಕೊಟ್ಟ ಮೇಲೆ ಮ್ಯಾಕ್ಸಿಮಮ್ ಫಲಾನುಭವಿಗಳಾದವರು ಎಲೆಕ್ಷನ್ ಬಂದಾಗ ಮೋದಿ ಹಮಾರೆ ದುಶ್ಮನೆ ಅಂತ ಯಾಕೆ ನೋಡ್ತಾರೆ? ಬೆನಿಫಿಟ್ ಎಲ್ಲ ತೊಗೊಳ್ತಾರೆ, ಗ್ಯಾಸ್ ತೊಗೊಳ್ತಾರೆ, ಜನ್ಧನ್ ಖಾತೆಯಲ್ಲಿ ದುಡ್ಡು ಬಿಡಿಸ್ಕೊಳ್ತಾರೆ, ಎಲ್ಲ ಗರೀಬಿ ಕಲ್ಯಾಣ ಅನ್ನ ಯೋಜನೆಯಲ್ಲಿ ಫ್ರೀ ರೇಷನ್ ತೊಗೊಳ್ತಾರೆ, ಎಲ್ಲ ತೊಗೊಂಡು ಆಯುಷ್ಮಾನ್ ಭಾರತ್ ಸ್ಕೀಮ್ನಲ್ಲಿ ಫ್ರೀ ಟ್ರೀಟ್ಮೆಂಟು ತೊಗೊಳ್ತಾರೆ. ತೊಗೊಂಡ್ಮೇಲೆ ಎಲೆಕ್ಷನ್ ಬಂದಾಗ ಮೋದಿ ಹಮಾರೆ ದುಶ್ಮನ್ ಅಂತಾರೆ. ಮೈಂಡ್ ಸೆಟ್ ಯಾರ್ದು ಇರೋದು BJP ಎಗೇನೆಸ್ಟು ಹೇಳಿ? ಅವ್ರಿಗೇನಾರು ಆ ರೀತಿಯ ಪ್ರಶ್ನೆ ಇದ್ದರೆ, ಆ ಥರ ಪ್ರಶ್ನೆ ಇದ್ದರೆ ಅವ್ರು ಸ್ಕೀಮೇ ಬೇಡ ಅನ್ಬೇಕು. ಸ್ಕೀಮ್ ಬೇಕು, ಮೋದಿ ಬೇಡ, BJP ಬೇಡ. ಒಂದು ನಿಮಿಷ ನಾನು ಕೇಳಿದ ಪ್ರಶ್ನೆ ಕೇಳ್ತಾರೆ, ಮುಸ್ಲಿಂ ಓಟ್ ಬೇಕೋ ಬೇಡೋ? ಅವ್ರು ಹೇಳುವಂಥದ್ದು ನಮ್ಮ ನಿಯತ್ತಿನ ಮೇಲೆ, ನೇತೃತ್ವದ ಮೇಲೆ ಯಾರಿಗೆ ನಂಬಿಕೆ ಇದೆಯೋ, ಹಿಂದೂ ಆಗಲಿ, ಮುಸ್ಲಿಂ ಆಗಲಿ, ಕ್ರಿಶ್ಚಿಯನ್ ಆಗಲಿ, ಬಂದು ಓಟ್ ಹಾಕಿ. ನಾನು ಈ ಡೆಮಾಕ್ರಸಿನಲ್ಲಿ ಅವ್ರು ಓಟ್ ಬೇಡ, ಇವ್ರು ಓಟ್ ಬೇಡ ಅನ್ನುವಂಥ ಸಣ್ಣ ರಾಜಕಾರಣ ನಾನು ಮಾಡಕ್ಕೆ ಇಷ್ಟಪಡಲ್ಲ. ಅಲ್ಲ, ಅದಕ್ಕಿಂತ ಯಾರಿಗೆ ರಾಜಕಾರಣ ಸಿಟ್ಟಿರವ್ರದೇ ಓಟ್ ಬೇಕು? ಯಾರಿಗೆ ನಾನು ಭಾಳ ಸ್ಪಷ್ಟವಾಗಿ ಹೇಳ್ದಂಗೆ ನಮ್ಮ ನೇತೃತ್ವ, ನಮ್ಮ ನೀತಿ, ನಮ್ಮ ನಿಯತ್ತು ಇಷ್ಟ ಆಗುತ್ತೆ, ಅವ್ರು ಓಟ್ ಹಾಕ್ತಾರೆ. ಓಟಿಗೋಸ್ಕರ ಓಲೈಸ್ಕೊಂಡು ಸುಳ್ಳು ಹೇಳೋದಿಲ್ಲ, ಮೋಸನೂ ಮಾಡೋದಿಲ್ಲ. ಭಾಳ ಜನ ನಮ್ಮ ಹತ್ರ ನೀನು ಸರಿಯಾಗಿ ಮಾಡಿದೆ ಕಣ, ನನ್ನ ಮಕ್ಳಿಗೆ ಬುದ್ಧಿ ಕಲಿಸ್ಬೇಕು ಅಂತ ನಮ್ಮ ಹತ್ರ ಹೇಳಿ ನಿಮ್ಮ ಹತ್ರ ಬಂದು ಓಲೈಸ್ತಾರೆ. ಆ ನಾಟಕನೂ ನಾವು ಮಾಡಲ್ಲ. ನಮ್ದು ಏನಿದ್ರು ನೇರ ಸೀದಾ ಬಂದರೆ ಬರ್ಬೋದು, ಒಂದೇ ನಿಮಿಷ. ಸಾದಿಕ್ ಅವರಿಗೆ ಪೂರಕವಾಗಿ ಅವ್ರ ಕಡೆಯಿಂದ ನನ್ನೊಂದು ಪ್ರಶ್ನೆ ಇದೆ. ನೀವು ಮುಸ್ಲಿಮರ ಧಾರ್ಮಿಕ ಭಾವನೆಗಳನ್ನು ಧಕ್ಕೆ ಮಾಡುವಂಥ ಕೆಲಸಗಳನ್ನು ಮಾಡ್ತೀರಿ. ಟ್ರಿಪಲ್ ತಲಾಕು
ಅಲ್ಲಿ ನೋಡಿ ನೀವು ಅಬ್ರೋಗೇಟ್ ಮಾಡ್ಬಿಡ್ತೀರಿ ಸರ್. ನೋಡಿ. ಟ್ರಿಪಲ್ ತಲಾಕ್ ಕಿತ್ತು ಹಾಕ್ತೀರಿ, ಜನಸಂಖ್ಯಾ ನಿಯಂತ್ರಣ ಕಾನೂನು ಅಂತರ್ತೀವಿ ಅಂತ ಹೊರಡ್ತೀರಿ. ಹಿಜಾಬ್ ವಿಷಯ ಕೋರ್ಟ್ಗೆ ಹೋದ್ರೆ ಹಿಜಾಬ್ನ ತದ್ವಿರುದ್ಧವಾದ ಸ್ಟ್ಯಾಂಡ್ ಅನ್ನು ನೀವು ತಗೊಳ್ತೀರಿ. ಇಟ್ ಈಸ್ ನಾಟ್ ಎಸೆನ್ಷಿಯಲ್ ಪಾರ್ಟ್ ಆಫ್ ಇಸ್ಲಾಂ ಅನ್ನೋ ಸ್ಟ್ಯಾಂಡ್ ಅಲ್ಲ ತಗೋತೀರಿ. ನೀವೇನು ಇಲ್ಲ ಸರ್ ಸುಳ್ಳು. ಅಂತಂದರೆ ಈ ನೆಲದಲ್ಲಿ ಸಂವಿಧಾನದ ಅಡಿಯಲ್ಲಿ ಕಾರ್ಯನಿರ್ವಹಿಸಬೇಕಾ, ಶರಿಯತ್ ಆಧಾರದಲ್ಲಿ ಕಾರ್ಯನಿರ್ವಹಿಸಬೇಕಾ ಹೇಳಿಬಿಡಿ. ಸಂವಿಧಾನದ ಅಡಿಯಲ್ಲಿ ಎಲ್ಲರೂ ಈಕ್ವಲ್ ಸಮಾನತೆಯಿಂದ ನೋಡ್ತೀವಿ ಅಂತ ಹೇಳಿದ್ರೆ ಅಪರಾಧ ಹೇಗಾಗುತ್ತೆ? ಯಾಕೆಂದರೆ ಮುಂಚೆ ಎಬೋದ ಕಾನ್ಸ್ಟಿಟ್ಯೂಷನ್ ಅನ್ನೋವಂಥ ಮಾನಸಿಕತೆಯನ್ನು ತಂದು ಬೆಳೆಸ್ಬಿಟ್ಟಿದ್ದಾರೆ ವೋಟ್ ಬ್ಯಾಂಕಿಗೋಸ್ಕರ. ನಾವು ಹೇಳ್ತಾ ಇದ್ದೀವಿ ಆಲ್ ಆರ್ ಈಕ್ವಲ್ ಅಂತ. ಸಂತೋಷ ಪಡ್ಬೇಕ್ರಿ. ನಿಯತ್ತಿರೋರನ್ನ ತಲೆ ಮೇಲೆ ಕೂರಿಸ್ಕೊಂಡಿದ್ದೀವಿ. ಅಬ್ದುಲ್ ಕಲಾಂ ಅವ್ರನ್ನ ರಾಷ್ಟ್ರಪತಿ ಮಾಡಿದ್ಯಾರು ನಾವು. ಆದರೆ ಮುಸ್ಲಿಂ ಸಮಾಜದ ಬಹಳ ಜನರಿಗೆ ಅಬ್ದುಲ್ ಕಲಾಂ ನಮ್ಮವನು ಅಂತ ಅನ್ಸೋದೇ ಇಲ್ಲ. ಇದು ಸಮಾಜ ಯೋಚನೆ ಮಾಡಬೇಕಾಗಿರೋ ರೀತಿ. ಸಮಾಜ ನೋಡಿ, ಅಬ್ದುಲ್ ಕಲಾಮನ್ನು ಇರ್ರೆಸ್ಪೆಕ್ಟಿವ್ ಆಫ್ ರಿಲಿಜನ್ ಎಲ್ಲರೂ ಒಪ್ತಾರೋ ಇಲ್ವಾ? ಆದರೆ ಮುಸ್ಲಿಂ ಸಮಾಜಕ್ಕೆ ಅಬ್ದುಲ್ ಕಲಾಂ ನಮ್ಮವನು ಅಂತಲೇ ಅನಿಸಿಲ್ಲ. ಸರ್, ಈ ಸಂದರ್ಭದಲ್ಲಿ ಅಬ್ದುಲ್ ಕಲಾಂ ಇದ್ದಿದ್ರೆ ಟೆರರಿಸ್ಟ್ ಕೇಸಲ್ಲಿ ಒಳಗಡೆ ಹಾಕಿರೋರು ನೀವು. ಯಾಕೆ ಅಂದ್ರೆ ನೋಡಿ, ಇತಿಹಾಸನ ತೆಗೆದು ನೋಡಿ. ಬಹುಶಃ ಈ ಮಣ್ಣಿನಲ್ಲಿರುವ 99% ಮುಸ್ಲಿಮರು ಹಿಂದೂಗಳೇ ಆಗಿದ್ದರು. 99%. ನಿಮ್ಮ DNA ನಮ್ಮ DNA ಬೇರೆ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾರು ಅರಬ್ಬಿಂದ ಬಂದಿರೋರು ಇಲ್ಲ. ಅರಬ್ಬಿಂದ ಬಂದಿರೋರು 1% ಇದ್ದರೆ 1%, 99% ಹಿಂದೂಗಳೇ ಆಗಿದ್ದರು. ಅವ್ರನ್ನ ಚರ್ಚೆ ಮಾಡಿ ಅವ್ರನ್ನ ಮನವೊಲಿಸಿ ಏನು ಮತಾಂತರ ಮಾಡಿದ್ದಲ್ಲ, ಕತ್ತಿ ಇಟ್ಟೆ ಮತಾಂತರ ಮಾಡಿದ್ದು. ಇತಿಹಾಸದ ನಿಮಗೆ ನೋಡಿ, ನೀವು ಒಪ್ಪದೇ ಇರ್ಬೋದು. ನೀವು ಒಪ್ಪದೇ ಇರ್ಬೋದು. ಇಸ್ಲಾಂ ಹೇಗೆ ಬೆಳೀತು ಅನ್ನೋದನ್ನು ಜಗತ್ತು ನೋಡಿದೆ, ಜಗತ್ತು ದಾಖಲಿಸಿದೆ, ಮುಸಲ್ಮಾನರೇ ದಾಖಲಿಸಿದ್ದಾರೆ. ನಾವು ಬಿಡಿ, ಆಯಾ ಕಾಲಘಟ್ಟದಲ್ಲಿ ಔರಂಗಜೇಬನ ಕಾಲಘಟ್ಟದಲ್ಲಿ ಯಾರು ಇತಿಹಾಸಕಾರರಿದ್ದು ಅವರೇ ದಾಖಲಿಸಿದ್ದಾರೆ. ಹಲೋ ಸುಸ್ಮಿ ಕೇಳಿಸ್ಕೊ. ಬಾಬರ್ ನಾಮ ಅಂತ ಬರೆದಿದ್ದು ನಾನಲ್ಲ, ಬಾಬರ್ನೇ ಬರೆದಂಥ ಬಾಬರ್ ನಾಮದ ಪರ್ಷಿಯನ್ ಲಿಪಿ, ಆ ಪರ್ಷಿಯನ್ ಲಿಪಿಯಲ್ಲಿ ಅವ್ರು ದಾಖಲಿಸಿದ್ದಾರೆ ಯಾವುದು ಇಸ್ಲಾಂ ಅಂಥೇಳಿ. ಅಲ್ಲ, ಒಂದು ನಿಮಿಷ. ನಮಗೆ ಭಯ ಇಸ್ಲಾಂ ಬಗ್ಗೆ ಇದೆ. ಇಸ್ಲಾಂನ ಇತಿಹಾಸದ ಗತ ಇತಿಹಾಸವನ್ನು ಪರೀಕ್ಷೆ ಮಾಡ್ತಾ ಹೋದರೆ ಹೇಗೆ ಅದು ದಾರುಲ್ ಹರಬಿಂದ ದಾರುಲ್ ಇಸ್ಲಾಂ ಆಗಿ ಬದಲಾಗುತ್ತೆ ಅನ್ನುವಂಥದ್ದನ್ನು ನಾವು ಜಗತ್ತಿನಲ್ಲಿ ನೋಡಿದ್ದೀವಿ. ಜಗತ್ತಿನಲ್ಲಿ ನೋಡೋದ್ರಿಂದ ಭಯ ಇದೆ. ಆ ಭಯ ಇದೆಯಲ್ಲ, ಆ ಭಯದ ಕಾರಣಕ್ಕೋಸ್ಕರ ನಾವು ಇದನ್ನು ಪ್ರಶ್ನೆ ಮಾಡ್ತಾ ಇದ್ದೀವಿ. ಎಸ್ ಒಂದೇ ನಿಮಿಷ. ಅಲ್ಲಿ ಕ್ರಿಶ್ಚಿಯನ್ ಸಮುದಾಯದಿಂದ ಒಬ್ಬರು ಬಂದಿದ್ದಾರೆ. ನನಗೆ ಅವರು ಸರ್, ನನಗೆ ಒಂದು ಕಮೆಂಟ್ ಇದೆ. ತಾವು ಹೇಳಿದ್ದೀರಾ ಇತಿಹಾಸದಲ್ಲಿ ಇಂಥ ಒಂದು ಹಿಂಸೆಯಿಂದ ಇವ್ರದ್ದು ಕನ್ವರ್ಷನ್ಸ್ ಎಲ್ಲ ಆಯಿತು ಅಂತ. ಬಟ್ ಇವಾಗ ನಮ್ಮ ದೇಶದಲ್ಲಿ 1947 ತಗೊಂಡ್ರೆ ಅಂಥ ಒಂದು ಫೋರ್ಸಬಲಿ ಕನ್ವರ್ಷನ್ಸ್ ಆಗಿದೆಯಾ? ಇಲ್ಲ. ಅವರು ಸ್ವ ಇಚ್ಛೆಯಿಂದ ಕನ್ವರ್ಷನ್ ಮಾಡ್ತಾ ಇದ್ದಾರೆ. ಯಾತಕ್ಕೆ ಈಗ ತಾವು ಅಲ್ಲದಿದ್ರೆ ಈ ಸರ್ಕಾರ ಆ ಒಂದು ಭಯನ ಹುಟ್ಟಿಸ್ತಾ ಇದ್ದಾರೆ, ನೀವು ಘರ್ ವಾಪಸಿ ಬನ್ನಿ, ಆಗ ನಿಮಗೆ ಇದೆಲ್ಲ ಸಿಗುತ್ತೆ. ಆಗ್ತಾ ಇದೆ, ನಾವು ಯಾರೂ ಪ್ರಶ್ನೆ ಮಾಡ್ತಾ ಇದ್ದಲ್ಲ. ಟ್ವೀಟೆಲ್ಲ ಆಗ್ತಾ ಇರಬಹುದು ಎಲ್ಲ ಕಡೆ. ಆದರೆ ಯಾತಕ್ಕೆ ಅಂಥ ಒಂದು ಹಿಸ್ಟ್ರಿನ, ಆ ಹಿಂಸೆದು ಹಿಸ್ಟ್ರಿನ ಯಾತಕ್ಕೆ ನಾವು ರಿಪೀಟ್ ಮಾಡಬೇಕು? ನೋಡಿ, ಇತಿಹಾಸ ಸೃಷ್ಟಿಸಲಾರ, ವರ್ತಮಾನದಲ್ಲೂ ಕೂಡ ಸ್ವಾಭಿಮಾನಿಯಾಗಿ ಬದುಕಲಾರ. ಇತಿಹಾಸ ಸೃಷ್ಟಿಸೋಕ್ಕೂ ಆಗಲ್ಲ, ವರ್ತಮಾನದಲ್ಲೂ ಕೂಡ ಅವನು ಸ್ವಾಭಿಮಾನಿಯಾಗಿ ಬದುಕೋಕ್ಕಾಗಲ್ಲ. ಇನ್ನೊಂದು, ವಾಪಸಿ ಯಾರಿಗೆ ಮತಾಂತರ ಆಗಿ ಅಂತ ಹೇಳೋಕೆ ಹಕ್ಕಿದೆಯೋ, ಮತಾಂತರ ಆಗಿ ಅಂತ ಹೇಳೋಕ್ಕೂ ಅಷ್ಟೇ ಅಧಿಕಾರ ಇದೆ. ಫೋರ್ಸಿಬಲಿ ನೋಡಿ, ಒಂದು ಕೇಳಿ, ಕತ್ತಿ ಇಟ್ಕೊಂಡು ಈ ಜಗತ್ತಿನಲ್ಲೆಲ್ಲೂ ಹಿಂದೂ ಧರ್ಮ, ಸನಾತನ ಧರ್ಮ ಹೋಗಲಿಲ್ಲ. ಜಗತ್ತಿನಲ್ಲೆಲ್ಲೂ ಹೋಗಲಿಲ್ಲ. ನಮ್ಮ ಸನಾತನ ಧರ್ಮದ ಇತಿಹಾಸ ತಿಳ್ಕೊಳ್ಳಿ ನೀವು. ನಮ್ಮ ಪ್ರಕಾರ ಇಲ್ಲಿಗೆ ಪಂಚಾಯ್ತಿ ಕ್ಲೋಸು. ನಾಟಕ ಬಂದ್.